ಪ್ರಭು ಯೇಸುವಿನಲ್ಲಿ ಪ್ರಿಯರಾದವರೇ, ಪುನಃ ಒಂದು ದಿನವೂ ಸಹ ದೇವರ ವಾಕ್ಯವನ್ನು ಆಲಿಸಲು ಪ್ರಾರ್ಥಿಸಲು ನಮಗೊಬ್ಬೊಬ್ಬರಿಗೆ ಲಭಿಸಿರುವ ಈ ಭಾಗ್ಯವಾದ ಸಮಯವನ್ನು ನೆನೆಸಿ ಸರ್ವಶಕ್ತರಾದ ದೇವರಿಗೆ, ಇಂದು ಜೀವಿಸುವ ಆ ಒಳ್ಳೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ವಾಕ್ಯವನ್ನು ಪ್ರತಿನಿತ್ಯ ತಪ್ಪದೆ ಆಲಿಸುವವರು ಇದ್ದಾರೆ. ಈ ವಾಕ್ಯದಲ್ಲಿ ತನ್ನನ್ನೇ ಸಮರ್ಪಿಸಿ ಒಂದೊಂದು ದಿನವೂ ಜೀವನವನ್ನು ಆರಂಭಿಸುವ ಅನೇಕ ಜನರು ಇದ್ದಾರೆ. ಅವರೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಇಂದು ಯಾರಾದರೂ ಪ್ರಥಮವಾಗಿ ಈ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುತ್ತಿದ್ದರೆ ಅವರನ್ನು ಸಹ ನೆನೆಸಿ ಪ್ರಾರ್ಥಿಸುತ್ತೇನೆ. ದೇವರ ಬೆಲೆಯುಳ್ಳ ಅನುಗ್ರಹಗಳು ನಮ್ಮ ಜೀವನಕ್ಕೆ ಬರಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆಯೊಂದಿಗೆ ಶ್ರದ್ಧೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. 2 ಅರಸುಗಳ ಗ್ರಂಥ 6ನೇ ಅಧ್ಯಾಯ 1ರಿಂದ 7ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಒಂದು ಸಾರಿ ಪ್ರವಾದಿ ಮಂಡಳಿಯವರು ಎಲಿಷನಿಗೆ, ನಾವು ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವ ಈ ಸ್ಥಳ ಬಹಳ ಇಕ್ಕಟ್ಟಾಗಿದೆ. ಆದುದರಿಂದ ನಾವು ಜೋರ್ಡನಿಗೆ ಹೋಗಿ ಅಲ್ಲಿ ಪ್ರತಿಯೊಬ್ಬನು ಒಂದೊಂದು ದಿಮ್ಮಿಯನ್ನು ಕಡಿದುಕೊಂಡು ಬಂದು ನಮಗೆ ಇರಲು ಒಂದು ಮನೆಯನ್ನು ಕಟ್ಟಿಕೊಳ್ಳೋಣ ಎಂದರು. ಅವನು ಅವರಿಗೆ ಹೋಗಬಹುದು ಎಂದು ಹೇಳಿದನು. ಅವರಲ್ಲೊಬ್ಬನು, ದಯವಿಟ್ಟು ತಾವು ತಮ್ಮ ಸೇವಕರಾದ ನಮ್ಮ ಜೊತೆಯಲ್ಲಿ ಬರಬೇಕು ಎಂದು ಬೇಡಿಕೊಂಡನು. ಎಲಿಷನು ಬರುತ್ತೇನೆ ಎಂದು ಹೇಳಿ ಅವರೊಡನೆ ಹೊರಟನು. ಅವರು ಜೋರ್ಡಾನನ್ನು ಮುಟ್ಟಿ ಮರಗಳನ್ನು ಕಡಿಯುತ್ತಿರುವಾಗ ಒಬ್ಬನ ಕೊಡಲಿ ಕಾವು ತಪ್ಪಿ ನೀರೊಳಗೆ ಬಿದ್ದಿತು. ಆದುದರಿಂದ ಅವನು, ಅಯ್ಯೋ ಗುರುವೇ, ನಾನು ಅದನ್ನು ಸಾಲವಾಗಿ ತಂದಿದ್ದೆ ಎಂದು ಸಂತಾಪಿಸಿದನು. ದೈವ ಪುರುಷನು ಅದು ಎಲ್ಲಿ ಬಿದ್ದಿತು ಎಂದು ಕೇಳಿದನು. ಅದು ಬಿದ್ದ ಸ್ಥಳವನ್ನು ಅವನು ತೋರಿಸಿದನು. ಆಗ ದೈವ ಪುರುಷನು ಆ ಮರದಿಂದ ಒಂದು ತುಂಡು ಕಟ್ಟಿಗೆಯನ್ನು ಕಡಿದು ಅಲ್ಲಿ ಹಾಕಿದನು. ಕೂಡಲೇ ಆ ಕೊಡಲಿ ತೇಲಾಡಿತು. ಎಲಿಷನು ಅದನ್ನು ತೆಗೆದುಕೋ ಎಂದು ಆಜ್ಞಾಪಿಸಲು ಆ ವ್ಯಕ್ತಿ ಕೈಚಾಚಿ ಅದನ್ನು ತೆಗೆದುಕೊಂಡನು. ಪ್ರಿಯರೇ, ಕೈಯಿಂದ ಬಿದ್ದು ಹೋದ ಕಬ್ಬಿಣದ ಕೊಡಲಿ ಕೆಸರಿನಲ್ಲಿ ಮುಳುಗಿ ಹೋದರೆ, ಊತು ಹೋದರೆ ಅದು ಅಡಿಯಲ್ಲಿ ಹೋಗುತ್ತದೆ. ಅದು ಮೇಲೆ ಬರುವುದು ಅಸಾಧ್ಯವಾದ ಒಂದು ಕಾರ್ಯವಾಗಿದೆ. ಇನ್ನು ಇದು ಸಿಗುತ್ತದೋ ಇಲ್ಲವೋ ಎಂಬುದು ಒಂದು ನಂಬಿಕೆ ಇಲ್ಲದ ಒಂದು ವಿಷಯವಾಗಿದೆ. ಪ್ರಿಯರೇ, ಇದರ ತರ ನಮ್ಮ ಜೀವನದಲ್ಲಿ ಏನಾದರೂ ನಷ್ಟವಾಗಿ ಹೋಗಿದೆಯಾ? ಎಲ್ಲಾದರೂ ಮಧ್ಯದಲ್ಲಿ ನಮ್ಮ ಕೆಲಸ ನಿಂತು ಹೋಗಿದೆಯಾ? ಇನ್ನು ಅದು ಸರಿಯಾಗಲ್ಲ, ಅದು ಸರಿಯಾಗಿ ಸಿಗುತ್ತದೆ ಅನಿಸುವುದಿಲ್ಲ, ನಿರೀಕ್ಷೆಯಂತೂ ಇಲ್ಲ. ಹಾಗೆ ಎಲ್ಲ ಯಾವುದಾದರೂ ವಿಷಯದಲ್ಲಿ ನೀವು ಪ್ರಾರ್ಥಿಸುತ್ತಿದ್ದೀರಾ? ಹಲವು ವಿಧದಲ್ಲಿ ಬಿದ್ದವರು ಇದ್ದಾರೆ. ಸಂಪತ್ತಿನಲ್ಲಿ ಕೆಳಗೆ ಬಿದ್ದವರು ಇದ್ದಾರೆ. ಈ ಕಬ್ಬಿಣದ ಕೊಡಲಿ ಕೆಸರಿನಲ್ಲಿ ಊತು ಹೋದ ಹಾಗೆ ಜೀವಿತದಲ್ಲಿ ಕೆಳಗೆ ಬಿದ್ದವರು ಇದ್ದಾರೆ. ಇನ್ನು ಮೇಲೆ ಬರಲು ಸಾಧ್ಯವೇ ಇಲ್ಲ ಎಂದು ಯೋಚಿಸುವವರು ಇದ್ದಾರೆ. ಪ್ರಿಯರೇ, ಪ್ರವಾದಿ ಹೇಳಿದ ಹಾಗೆ ಒಣಗಿದ ಕಟ್ಟಿಗೆಯನ್ನು ಕೊಡಲಿ ಬಿದ್ದ ಸ್ಥಳಕ್ಕೆ ಹಾಕಿದಾಗ ಸಂಭವಿಸಿದು ಅನೇಕರಿಗೆ ನಂಬಲು ಸಾಧ್ಯವಾಗುವುದಿಲ್ಲ. ಆದರೆ ಪ್ರತಿನಿತ್ಯ ದೇವರ ವಾಕ್ಯ ಆಲಿಸುವುದು, ಅದು ನಮ್ಮ ಒಂದು ಉಳಿತಿಗೂ ಅನುಗ್ರಹಕ್ಕೂ ನಮ್ಮ ಬೆಳವಣಿಗೆಗೂ ಇಂದಿನ ಅವಸ್ಥೆಗಳು ಬದಲಾಗಿ ಒಳ್ಳೆಯ ಒಂದು ಅವಸ್ಥೆ ಮಾರ್ಪಡಲು ಸಾಧ್ಯವಾಗುತ್ತದೆ. ಪ್ರಿಯರೇ, ನಮ್ಮ ಒಂದು ವಿಷಯಕ್ಕಾಗಿ ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವಾಗ ಅದು ನಮ್ಮ ಜೀವನದ ಅವಸ್ಥೆಗಳನ್ನು ಬದಲಾಯಿಸಲು ಸಾಧ್ಯವಾಗುತ್ತದೆ. ಪ್ರಿಯರೇ, ದೇವರ ಕಾರ್ಯ ನಮ್ಮ ಜೀವನಕ್ಕೆ ಬರುವಾಗ ನಡೆಯುವುದಿಲ್ಲ, ಇದು ಸರಿಯಾಗುವುದಿಲ್ಲ ಎನ್ನುವ ಕಾರ್ಯಗಳೆಲ್ಲ ನಮ್ಮ ಕೈಗೆ ಎಟುಕುವ ದೂರದಲ್ಲಿ ಉಳಿತಾಗಿ ಸೂಚಕ ಕಾರ್ಯವಾಗಿ ಮಾರ್ಪಡುತ್ತದೆ. ಹಾಲೆಲೂಯ. ಪ್ರಿಯರೇ, ನೀವು ಪ್ರಾರ್ಥಿಸುವ ವಿಷಯಕ್ಕಾಗಿ ದೇವರ ವಾಕ್ಯವನ್ನು ವಿಶ್ವಾಸದಲ್ಲಿ ಹೇಳಿ ಪ್ರಾರ್ಥಿಸುವ. ಪ್ರವಾದಿ ಕೊಡಲಿ ಹೋದ ಜಾಗದಲ್ಲಿ ಕಟ್ಟಿಗೆ ಎಸೆದ ಹಾಗೆ ನಮ್ಮ ಸಮಸ್ಯೆಗಳಿಗೆ ವಿಶ್ವಾಸದಿಂದ ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವ. ಆಗ ನಮ್ಮ ಯಾವುದೇ ಸಮಸ್ಯೆಯಾದರೂ ದೇವರ ಕಾರ್ಯ ಕಾಣಲು ಅನುಭವಿಸಲು ಸಾಧ್ಯ. ನಮಗೆ ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಅನುಗ್ರಹದಿಂದ ನಮ್ಮನ್ನು ತುಂಬಿಸಿರಿ ಎಂದು ನಮಗೆ ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದವನ್ನು ಸ್ವೀಕರಿಸೋಣ.
ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.